ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಇಲಾಖೆ ಯಾವ್ದು ಹೇಳ್ರಿ? ಅಗ್ನಿಶಾಮಕ ಇಲಾಖೆ, ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು. ಗೃಹ ಇಲಾಖೆ ಅಧೀನದಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಇಲಾಖೆಯು ಕರ್ತವ್ಯ ನಿರ್ವಹಿಸುತ್ತದೆ. ಅದೇ ರೀತಿ ಪೊಲೀಸ್ ಇಲಾಖೆ ಎಲ್ಲ ಬರ್ತದೆ. ಬಟ್ ನಮ್ದು ಫೈರ್ ಸರ್ವಿಸ್, ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸ್. ಅಗ್ನಿಶಾಮಕ ಇಲಾಖೆ ಅನ್ನೋದು ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸ್, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು. ಅಗ್ನಿಶಾಮಕ ಅಂದ್ರೆ ಬೆಂಕಿ ಹಾರಿಸೋದು. ತುರ್ತು ಸೇವೆಗಳು ಅಂದ್ರೇನು? ಎಮರ್ಜೆನ್ಸಿ. ಎಮರ್ಜೆನ್ಸಿ ಅಂದ್ರೆ ಯಾವ್ದಕ್ಕೆ ಎಮರ್ಜೆನ್ಸಿ ಅಂತ ಕರಿತೀರಿ? ಎಮರ್ಜೆನ್ಸಿ ಅಂತ ಯಾವ್ಯಾವ ಸಿಚುವೇಶನ್ ಎಮರ್ಜೆನ್ಸಿ ಅಂತ ಕರಿತೀರಿ? ಆಕ್ಸಿಡೆಂಟ್, ಮತ್ತೆ ಮತ್ತೆ ಅರ್ಥಕ್ವೇಕ್, ಓಕೆ. ಮತ್ತೆ ಲ್ಯಾಂಡ್ ಸ್ಲೈಡ್ ಬರುತ್ತೆ. ಲ್ಯಾಂಡ್ ಸ್ಲೈಡ್ ಇಲ್ಲಿ ಆಗಲ್ಲ. ಆಲ್ಮೋಸ್ಟ್ ಮಂಗಳೂರು ಮತ್ತೆ ಮಡಿಕೇರಿ ಸೈಡ್, ಕರಾವಳಿ ಸೈಡ್ ಮಾತ್ರ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಅತಿ ಹೆಚ್ಚಾಗಿ ಮಳೆ ಬರುತ್ತೆ, ಅಲ್ಲಿ ಗುಡ್ಡಗಾಡು ಪ್ರದೇಶ ಜಾಸ್ತಿ ಇದೆ, ಹಂಗಾಗಿ ಲ್ಯಾಂಡ್ ಸ್ಲೈಡ್ ಅಲ್ಲಿ ಜಾಸ್ತಿ ಆಗುತ್ತೆ. ನಮ್ಮ ಕಡೆ ಆಗೋದು ತುಂಬಾ ಕಡಿಮೆ. ನಮ್ಮ ಕಡೆ ಜಾಸ್ತಿ ಆಕ್ಸಿಡೆಂಟ್, ಹೈವೇ ಇರೋದ್ರಿಂದ NH13 ಹೈವೇ ಇದೆ, ಅತಿ ಹೆಚ್ಚಾಗಿ ಆಕ್ಸಿಡೆಂಟ್ ಬರುತ್ತೆ. ಅದನ್ನ ತುರ್ತು ಸೇವೆಗಳು ಅಂತ ಕರಿಬೋದು. ಅಗ್ನಿ ಅನಾಹುತಗಳನ್ನ ತಡೆಗಟ್ಟೋದು ಮತ್ತೆ ಅಗ್ನಿಯನ್ನು, ಬೆಂಕಿಯನ್ನು ಹಾರಿಸೋದು ಕೆಲಸ ಕಾರ್ಯಗಳು. ಮತ್ತೆ ಯಾರಾದ್ರೂ ಆಕ್ಸಿಡೆಂಟ್ ಆದರೆ, ಮತ್ತೆ ನೀರಲ್ಲಿ ಮುಳುಗಿದ್ರೆ, ಕೆರೆಯಲ್ಲಿ ಅಥವಾ ಬಾವಿಯಲ್ಲಿ ಯಾರಾದರೂ ಮುಳುಗಿದ್ರೆ ಅಂತ ಸಂದರ್ಭದಲ್ಲಿ ಕೂಡ ನಮ್ಮ ಇಲಾಖೆಯಿಂದ ಸೇವೆಯನ್ನು ಕೊಡ್ತೇವೆ. ಅರ್ಥ ಆಯ್ತಲ್ವಾ? ಪೊಲೀಸನ್ನು ಅವ್ರು ಲ್ಯಾಂಡ್ ಆರ್ಡರ್ ಕಾಪಾಡ್ತಾರೆ, ಲ್ಯಾಂಡ್ ಆರ್ಡರ್ ಗಲಾಟೆ ಆಗೋದನ್ನು ತಡೆಗಟ್ತಾರೆ. ನಾವು ಜೀವಗಳನ್ನು ಉಳಿಸುವಂತ ಕಾರ್ಯ ನಮ್ಮ ಇಲಾಖೆಯಿಂದ ಮಾಡ್ತೀವಿ. ಜೀವ ರಕ್ಷಣೆ ಮತ್ತೆ ಆಸ್ತಿ ಪಾಸ್ತಿ ರಕ್ಷಣೆ ನಮ್ಮ ಇಲಾಖೆಯ ಮುಖ್ಯ ಕಾರ್ಯ. ಅರ್ಥ ಆಯ್ತಲ್ವಾ? ಜೀವ ರಕ್ಷಣೆ ಅದೇನೇ ಇನ್ಸಿಡೆಂಟ್ ಇರಲಿ, ಅಲ್ಲಿ ಜೀವ ಮತ್ತೆ ಆಸ್ತಿ ಪಾಸ್ತಿ ಈ ಅನಾಹುತಗಳು ಇದ್ರೆ ಮಾತ್ರ ನಮ್ಮ ಇಲಾಖೆಯಿಂದ ನಾವು ಕರ್ತವ್ಯ ನಿರ್ವಹಿಸ್ತೀವಿ. ನಾವು ಜಗಳೂರಿಂದ ಬಂದಿರುವಂತ, ನಮ್ಮ ಹೆಸರು ಕಾಸಿಂ ಸಾಬ್ ಅಂತೇಳಿ, ಫೈರ್ ಸ್ಟೇಷನ್ ಆಫೀಸರ್ ಜಗಳೂರು. ಜಗಳೂರು ತಾಲೂಕಿಗೆ ಒಂದೇ ಸ್ಟೇಷನ್ ಇರೋದು. ನಾವು ಎಲ್ಲೇ ಜಗಳೂರಲ್ಲಿ ಎಲ್ಲೇ ಅನಾಹುತ ಆದ್ರೂ, ಹಳ್ಳಿಗಾಗಿರ್ಬೋದು, ಸಿಟಿ ಎಲ್ಲ ಕಡೆ ನಾವು ಹೋಗಿ ಅಗ್ನಿಯನ್ನು ಅಥವಾ ಬೆಂಕಿಯನ್ನು ಹೊಂದಿಸಬೇಕಾಗುತ್ತೆ. ಇಲ್ಲಿ BSc ಸ್ಟೂಡೆಂಟ್ ಇದಾರಾ? BSc BA ಎಲ್ಲ ಇದಾರಾ? 3 ಇದಾರಾ? 3 ಬಂದಿರಾ? ಓಕೆ. ಸ್ವಲ್ಪ ಜಾಸ್ತಿ ಸೈನ್ಸ್ ಬ್ಯಾಕ್ಗ್ರೌಂಡ್ ನಮ್ದು ಇಲಾಖೆಯಿಂದ ಇರೋದು ನಾಲೆಡ್ಜ್. ಫಸ್ಟ್ ಫೈರ್, ಬೆಂಕಿ ಯಾವ ರೀತಿ ಆಗುತ್ತೆ ಅಂತ ಗೊತ್ತಿದೆಯಾ? ಫಸ್ಟ್ ಇನ್ನೊಂದು ಹೇಳ್ತೀನಿ. ಇದನ್ನು ನಾವು ಏಪ್ರಿಲ್ 14ರಿಂದ, ಪ್ರತಿ ವರ್ಷ ಏಪ್ರಿಲ್ 14ರಿಂದ ಏಪ್ರಿಲ್ 20ರವರೆಗೆ ಅಗ್ನಿಶಾಮಕ ಸೇವಾ ಸಪ್ತಾಹ ಅಂತ ಮಾಡ್ತೀವಿ. ಸಪ್ತಾಹ ಅಂದ್ರೆ ಒಂದು ವಾರ ಕೊಡೋದು. 14ರಿಂದ 20 ಅಗ್ನಿಶಾಮಕ ಸೇವಾ ಸಪ್ತಾಹ, ರಾಷ್ಟ್ರೀಯ ಅಗ್ನಿಶಾಮಕ ಸೇವಾ ಸಪ್ತಾಹ ಅಂತ. ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಆಲ್ ನಮ್ಮ ಇಂಡಿಯಾ, ನಮ್ಮ ದೇಶದಲ್ಲಿ ಎಲ್ಲಾ ರಾಜ್ಯಗಳು ಸಹ ಫೈರ್ ಸರ್ವಿಸ್ ಇದನ್ನ ಅಗ್ನಿಶಾಮಕ ಸೇವಾ ಸಪ್ತಾಹ ಅಂತೇಳಿ ಆಚರಣೆ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದ್ರೆ 1944 ಅಂದ್ರೆ ಅವಾಗ ಬ್ರಿಟಿಷ್ ಆಳ್ವಿಕೆ ಇತ್ತು. 1944 ನಮ್ಮ ಸ್ವಾತಂತ್ರ್ಯ ಬಂದಿದ್ದು 47ರಲ್ಲಿ. 44ರಲ್ಲಿ ಬ್ರಿಟಿಷ್ ಆಳ್ವಿಕೆ ಇದ್ದಾಗ ಬ್ರಿಟಿಷರು ಸರಕುಗಳನ್ನು ಸಾಗಿಸ್ಲಿಕ್ಕೆ ನೀರಿನ ಮುಖಾಂತರ, ಹಡಗಿನ ಮುಖಾಂತರ ಸರಕುಗಳನ್ನು ಸಾಗಿಸ್ತಾ ಇದ್ರು. ಆ ಟೈಮಲ್ಲಿ ಬಾಂಬೆಯ ವಿಕ್ಟೋರಿಯಾ ಡಾಕ್ ಎನ್ನುವಂತ ಪ್ರದೇಶದಲ್ಲಿ, ಅಥವಾ ನೀರ ವಿಕ್ಟೋರಿಯಾ ಡಾಕ್ ನೀರಿನಲ್ಲಿ, ಸಮುದ್ರದಲ್ಲಿ, ಹಡಗಿನಲ್ಲಿ ಸರಕುಗಳನ್ನು ಕರಾಚಿ ಮುಖಾಂತರ ಬರ್ತಿರ್ಬೇಕಾದ್ರೆ ಸರಕುಗಳು, ಆ ಟೈಮಲ್ಲಿ ಹಡಗಿನಲ್ಲಿ ಬೆಂಕಿ ಆಗುತ್ತೆ. ಅದರಲ್ಲಿ ಒಳಗಿರುವಂಥದ್ದು ಆಯಿಲ್, ತೈಲ. ಎಕ್ಸಾಂಪಲ್ ನೋಡಿ, ಇರಾನಿಂದ ಪೆಟ್ರೋಲ್, ಡೀಸೆಲ್ ಅಥವಾ CNG ಗ್ಯಾಸ್ ಬರ್ತಾ ಇದೆ ಅಂತೇಳಿ ಇರಾನ್ ಮತ್ತು ಅಮೆರಿಕ ಯುದ್ಧ ನಡೀತಿದೆ. ಈಗ ಅದು ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿರೋದ್ರಿಂದ ನಮಗೆ ಸಿಲಿಂಡರ್ ಕೊರತೆ ಆಗ್ತಿದೆ, ಪೆಟ್ರೋಲ್ ಡೀಸೆಲ್ ಕೊರತೆ ಆಗ್ತಿದೆ. ಹೌದಾ? ಹಂಗೆ ಆ ಟೈಮಲ್ಲಿ ನೀರಿನಿಂದ, ಸಮುದ್ರದ ಮುಖಾಂತರ ಸರಕುಗಳನ್ನು ಸಾಗಿಸ್ತಿರ್ಬೇಕಾದ್ರೆ ಅಲ್ಲಿ ತೈಲ ವಸ್ತುಗಳು ಅಂದ್ರೆ ಆಯಿಲ್, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್, ಆಯಿಲ್ ಹಡಗಿನಲ್ಲಿ ಫಸ್ಟ್ಗೆ ಹತ್ತಿ ಬೇರೆ ಇರ್ತವೆ. ಹತ್ತಿ ಬೇರೆ ಬೆಂಕಿ ಹತ್ತಿ ಸ್ವಲ್ಪ ಪ್ರಮಾಣದಲ್ಲಿ ಬೆಂಕಿಯಾಗಿ, ಆಮೇಲೆ ಆ ಬೆಂಕಿ ಜಾಸ್ತಿಯಾಗಿ ಆಯಿಲ್ ಹತ್ಕೊಳುತ್ತೆ. ಆಯಿಲ್ ಅಂದ್ರೆ ದ್ರವ ರೂಪದಲ್ಲಿರುವಂಥ ಉರಿಯುವಂಥ ವಸ್ತುಗಳು. ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಪೇಂಟ್, ಆಯಿಲ್ ಇವೆಲ್ಲ ದ್ರವ ರೂಪದಲ್ಲಿರುವಂಥ ಉರಿಯುವಂಥ ವಸ್ತುಗಳು, ಅಂದ್ರೆ ಲಿಕ್ವಿಡ್ ಫೈರ್ ಅಂತ ಕರೀತಾರೆ. ಅದಕ್ಕೆ ಬೆಂಕಿ ಹತ್ಕೊಂಡು, ಅದು ಬೆಂಕಿ ಜಾಸ್ತಿಯಾಗಿ ಆ ಟೈಮಲ್ಲಿ ಬಾಂಬೆ ಫೈರ್ ಸರ್ವಿಸ್ಗೆ ಫೋನ್ ಮಾಡಿದಾಗ ಬಾಂಬೆ ಫೈರ್ ಸರ್ವಿಸ್ನವ್ರು ಬಂದು ಬೆಂಕಿಯನ್ನು ಆರಿಸುವಂಥ ಸಂದರ್ಭದಲ್ಲಿ 60ರಿಂದ 70 ಜನ ನಮ್ಮ ಅಧಿಕಾರಿ ಸಿಬ್ಬಂದಿಯವರು
ಬೆಂಕಿ ಅನಾಹುತದಲ್ಲಿ ಡೆತ್ ಆಗ್ತಾರೆ, ಅವರು ಮರಣವನ್ನು ಹೊಂದುತ್ತಾರೆ. ಅವರ ನೆನಪಿಗೋಸ್ಕರ ಮತ್ತೆ ಪಬ್ಲಿಕ್ಗೂ ಕೆಲವೊಂದು ಜನ ಡೆತ್ ಆಗ್ತಾರೆ ಅಲ್ಲಿ ಹಡಗಿನಲ್ಲಿ ವರ್ಕ್ ಮಾಡುವಂಥವ್ರು ಜನರು. ಮತ್ತೆ ಸಾರ್ವಜನಿಕರಿಗೆ ಅಕ್ಕಪಕ್ಕ ಅಂದರೆ ಹಡಗು ಹೊರಗೆ ಬಂದಂಥ ಸಲ ಬೆಂಕಿ ಇರೋದು. ಮತ್ತೆ ಸಾರ್ವಜನಿಕರಿಗೆ ಸುಮಾರು ಜನಕ್ಕೆ ಗಾಯ ಆಗುತ್ತೆ. ಅದು ಅತಿ ದೊಡ್ಡ ಇನ್ಸಿಡೆಂಟ್. ಹಂಗಾಗಿ ಆ ದಿನವನ್ನು ನೆನಪಿಸಲಿಕ್ಕೋಸ್ಕರ ಆ ದಿನಕ್ಕೆ ಅಲ್ಲಿ ಹುತಾತ್ಮರಾಗಿರುವಂಥ ಜನಗಳಿಗೋಸ್ಕರ ಈ ಅಗ್ನಿಶಾಮಕ ಸೇವಾ ಸಪ್ತಾಹ ಅಂತೇಳಿ ಮಾಡ್ತಾರೆ. ಹುತಾತ್ಮರ ದಿನಾಚರಣೆ ಅಂತ ಕರೀತಾರೆ. ಈ ಒಂದು ವಾರದಲ್ಲಿ ಎಲ್ಲ ಶಾಲಾ ಕಾಲೇಜು ಎಲ್ಲ ಅಂತಂದ್ರೆ ಎಷ್ಟಾಗುತ್ತೆ ಅಷ್ಟು ಸಾರ್ವಜನಿಕರಿಗೆ ಶಾಲಾ ಕಾಲೇಜು, ಆಸ್ಪತ್ರೆ, ಬಸ್ ಸ್ಟ್ಯಾಂಡು ಎಲ್ಲ ಕಡೆ ಸಾರ್ವಜನಿಕರು ಎಲ್ಲೆಲ್ಲಿ ಸೇರ್ತಾರೋ ಅಲ್ಲಿ ಅಗ್ನಿ ಅನಾಹುತಗಳ ಬಗ್ಗೆ ಮುಂಜಾಗ್ರತಾ ಕ್ರಮಗಳು ಮತ್ತು ಅಗ್ನಿಯಿಂದ ಆಗುವಂಥ ಅನಾಹುತಗಳು, ಅಗ್ನಿಯನ್ನು ಯಾವ ರೀತಿ ತಡೆಗಟ್ಟಬೇಕು, ಅದನ್ನು ಆರಿಸುವಂಥ ವಿಧಾನಗಳು, ನಿಮ್ಮ ಮನೆಯಲ್ಲಿ ಉಪಯೋಗಿಸುವಂಥ LPG ಬಗ್ಗೆ ಎಲ್ಲ ನಾಲೆಡ್ಜನ್ನು ನಾವು ಎಲ್ಲರಿಗೆ ಅರಿವು ಅಥವಾ ತಿಳುವಳಿಕೆ ಅರಿವು ಕೊಡಲಿಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಏಪ್ರಿಲ್ 14ರಿಂದ ಏಪ್ರಿಲ್ 20ರವರೆಗೆ ಹಮ್ಮಿಕೊಳ್ತೀವಿ. ಇದು ಯಾಕೆ ಇದನ್ನ ಈ ವಾರನೇ ಆಚರಿಸ್ತಂತ ಇದು ಮ್ಯಾಟ್ರು. ಫಸ್ಟ್ ಬೆಂಕಿ ಯಾವ ರೀತಿ ಆಗುತ್ತೆ ಗೊತ್ತಿದೆ? ಬೆಂಕಿ ಆಗ್ಲಿಕ್ಕೆ ಏನು ಬೇಕು ಹೇಳಿದ್ರೆ ಏನಿದ್ರೆ ಬೆಂಕಿ ಆಗುತ್ತೆ? ಯಾವ ವಸ್ತುಗಳಿದ್ರೆ ಬೆಂಕಿ ಆಗುತ್ತೆ? ಗ್ಯಾಸ್ ಸಿಲಿಂಡರ್. ಮತ್ತೆ ಗ್ಯಾಸ್ ಸಿಲಿಂಡರ್ ಒಂದೇ ಆಗುತ್ತೆ ಬೆಂಕಿ. ಇಲ್ಲಿ ಹೊರಗಡೆ ಅದಕ್ಕೆಲ್ಲ ಆಗ್ಬೋದಲ್ಲ, ಎಲೆಕ್ಟ್ರಿಕ್ ಆಗುತ್ತೆ, ಅಲ್ಲಿ ಒಣಗುಲ್ಲಿದೆ, ವೇಸ್ಟೇಜ್ ಇದೆ. ಬೆಂಕಿ ಆಗ್ಬೇಕಂದ್ರೆ ಮುಖ್ಯವಾಗಿ 3 ವಸ್ತುಗಳು ಬೇಕು. ಟ್ರಯಾಂಗಲ್ಗೆ ಎಷ್ಟು ಆ್ಯಂಗಲ್ ಇರಬೇಕು? 3 ಆ್ಯಂಗಲ್ಸ್. ಅದೇ ರೀತಿ ಬೆಂಕಿ ಆಗ್ಬೇಕಂದ್ರೆ 3 ವಸ್ತುಗಳು ಇರಬೇಕು. ಒಂದು ಆಕ್ಸಿಜನ್, ನಾವು ಉಸಿರಾಡುವಂಥ ಆಕ್ಸಿಜನ್, ಅರ್ಥ ಆಯ್ತಾ? ಇನ್ನೊಂದು ಉರಿಯುವಂಥ ವಸ್ತು ಎಕ್ಸಾಂಪಲ್ ಹೇಳ್ರಿ: ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಪೇಂಟ್, ಒಣ ಹುಲ್ಲು, ಬಣವೆ, ಹತ್ತಿ, ನಾವು ಹಾಕಿರುವಂಥ ಬಟ್ಟೆ. ಎಕ್ಸಾಂಪಲ್ ನಾವೇ ಸುಡ್ತೀವಿ ಬೆಂಕಿ ಇಲ್ಲದ್ರೆ, ಹೌದಾ? ಅವೆಲ್ಲ ಉರಿಯುವಂಥ ವಸ್ತುಗಳು. ಡೆಸ್ಕ್ ಇವೆಲ್ಲ ಬರ್ತದೆ. ಅಂದರೆ ಅದರಲ್ಲಿ ಘನ, ದ್ರವ, ಅನಿಲ 3 ಬರ್ತದೆ. ಘನ ವಸ್ತುಗಳು ಬೇರೆ, ದ್ರವ ವಸ್ತುಗಳು ಬೇರೆ, ಅನಿಲ ವಸ್ತು. ಇದು ಯಾವ ವಸ್ತು ಒಳಗಿರೋದು? ಅನಿಲ ವಸ್ತು. ದ್ರವ ವಸ್ತು ನೀವು ಹೇಳಿದ್ರೆ ಪೆಟ್ರೋಲ್, ಡೀಸೆಲ್, ಆಯಿಲ್, ಫೇರ್. ಘನ ವಸ್ತುಗಳು ಅಂದರೆ ಬಡ ಹುಲ್ಲಾಗಿರ್ಬೋದು, ಕಟ್ಟಿಗೆ ಆಗಿರ್ಬೋದು, ಇವೆಲ್ಲ ಘನ ವಸ್ತುಗಳಿಗೆ ಬರ್ತದೆ. ಡೆಸ್ಕು, ಅರ್ಥ ಆಯ್ತಾ? ಅಂದರೆ ಉರಿಯುವಂಥ ವಸ್ತು ಬೇರೆ ಬೇರೆ ರೂಪದಲ್ಲಿ ಸ್ಥಿತಿ ಚೇಂಜ್ ಆಗುತ್ತೆ. ಘನ, ದ್ರವ, ಅನಿಲ ಎಲ್ಲ ಉರಿಯುವ ವಸ್ತುಗಳು, ಕಂಬಸ್ಟಬಲ್ ಮೆಟೀರಿಯಲ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಒಂದು ಆಕ್ಸಿಜನ್, ಇನ್ನೊಂದು ಉರಿಯುವಂಥ ವಸ್ತು, ಇನ್ನೊಂದೇನು ಬೇಕು? 2 ಇದ್ರೆ ಬೆಂಕಿ ಆಗಲ್ಲ, 3 ಬೇಕಂತ ಹೇಳಿ ನಾವು 3 ವಸ್ತುಗಳು. ಇನ್ನೊಂದು ಯಾವುದು? ಇನ್ನೊಂದೇನು ಬೇಕು ಹೇಳ್ರೆ? ಇನ್ನೊಂದು ಉಷ್ಣತೆ, ಹೀಟ್ ಇದ್ರೆ ಮಾತ್ರ ಬೆಂಕಿ ಆಗಲಿಕ್ಕೆ ಸಾಧ್ಯ. ಉಷ್ಣತೆ ಎಲ್ಲ ವಸ್ತುಗಳಿಗೆ, ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆ ರೀತಿಯಿಂದ ಉಷ್ಣತೆ ಕೊಡಬೇಕು. ಎಕ್ಸಾಂಪಲ್ ಒಂದು ಪೇಪರ್ಗೆ ನಾವು ಕಡ್ಡಿ ಕರೆದಾಗ ಬೇಗ ಹತ್ಕೊಳುತ್ತೆ. ಅದೇ ದುಂಡಾದ ಕಡ್ಡಿಗೆ ಬೇಗ ಹತ್ಕೊಳ್ತದೆ, ಲೇಟ್ ಆಗುತ್ತೆ. ಅದಕ್ಕೆ ಉಷ್ಣತೆ ಜಾಸ್ತಿ ಕೊಡಬೇಕು. ಅಂದರೆ ಯಾವುದೇ ಒಂದು ವಸ್ತು ಉರಿಲಿಕ್ಕೆ ತನಗೆ ಬೇಕಾಗುವಂಥ ಉಷ್ಣತೆ ಬೇರೆ ಬೇರೆ ಪ್ರಮಾಣದಲ್ಲಿ ಕೇಳುತ್ತದೆ. ಪೇಪರ್ ಬೇಗ ಕೊಡುತ್ತೆ, ಸಣ್ಣ ಪ್ರಮಾಣದಲ್ಲಿ ಉಷ್ಣತೆ ಇದ್ರೆ ಬೆಂಕಿ ಹತ್ಕೊಳುತ್ತೆ. ವಾತಾವರಣದಲ್ಲಿರುವಂಥ ಆಕ್ಸಿಜನ್ ಉಪಯೋಗಿಸ್ಕೊಂಡು ನಾವು ಕಡ್ಡಿ ಕರೆದಾಗ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಪೇಪರ್ ಉರಿಯುವಂಥ ವಸ್ತು, ಕಂಬಸ್ಟಬಲ್ ಮೆಟೀರಿಯಲ್ ಪೇಪರ್ ಬೇಗ ಬೆಂಕಿ ಹತ್ಕೊಳುತ್ತೆ, ಯಾಕಂದ್ರೆ ತೆಳುವಾಗಿದೆ. ಅದೇ ರೀತಿ ದಪ್ಪ ವಸ್ತುಗಳಿಗೆ ಅತಿ ಹೆಚ್ಚಾಗಿ ಉಷ್ಣತೆ ಕೊಡಬೇಕು, ಅವಾಗ ಅದು ಬೆಂಕಿ ಹತ್ಕೊಳುತ್ತೆ. ಅದನ್ನು ಇಗ್ನಿಷನ್ ಟೆಂಪರೇಚರ್ ಅಂತ ಕರೀತಾರೆ. ಇಗ್ನಿಷನ್ ಟೆಂಪರೇಚರ್ ಅಂತ ಯಾವುದೇ ಒಂದು ವಸ್ತು ಉರಿಲಿಕ್ಕೆ ಬೇಕಾಗುವಂಥ ಕನಿಷ್ಠ ತಾಪಮಾನ ಎಷ್ಟು ಬೇಡುತ್ತೋ ಅವಾಗ ಬೆಂಕಿ ಹತ್ಕೊಳ್ಳೋದು. ಅದನ್ನು ಇಗ್ನಿಷನ್ ಟೆಂಪರೇಚರ್ ಅಂತ ಕರೀತಾರೆ. ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆ ಇಗ್ನಿಷನ್ ಟೆಂಪರೇಚರ್ ಇರ್ತದೆ. ಅರ್ಥ ಆಯ್ತಲ್ಲ? ಈ 3 ವಸ್ತುಗಳಿದ್ರೆ ಮಾತ್ರ ಬೆಂಕಿ ಆಗುತ್ತೆ. ಮತ್ತೆ ಬೆಂಕಿಯನ್ನು ಆರಿಸೋದು ಕೂಡ ಅಷ್ಟೇ ಈಸಿ. ಈ ಬೆಂಕಿ ನೀವು ಅದನ್ನ ದೊಡ್ಡ ಪ್ರಮಾಣದ ಬೆಂಕಿ ಆಗಿರಂತ ಓಡುವಂಥ ಅವಶ್ಯಕತೆ ಇಲ್ಲ. ಅದನ್ನ ಆರಿಸಲಿಕ್ಕೆ 3 ಮೆಥಡ್ ಇರೋದು. ಒಂದು ಬ್ಲ್ಯಾಂಕೆಟಿಂಗ್ ಅಂದರೆ ಮುಚ್ಚುವಿಕೆ ವಿಧಾನ. ನಾನು ಬೆಂಕಿ ಆಗಬೇಕಾದ್ರೆ 3 ವಸ್ತುಗಳು ಬೇಕಂತ ಹೇಳಿದ, ಒಂದು ಆಕ್ಸಿಜನ್, ಉಷ್ಣತೆ, ಮತ್ತೆ ಉರಿಯುವಂಥ ವಸ್ತು, ಕಂಬಸ್ಟಬಲ್ ಮೆಟೀರಿಯಲ್. ಈ 3ರಲ್ಲಿ ಒಂದು ತೆಗೆದು ಕೂಡ ಬೆಂಕಿ ಆರೋಗುತ್ತೆ. ಈ ಟ್ರಯಾಂಗಲ್ಗೆ 3 ಆ್ಯಂಗಲ್ಸ್ ಇದ್ರೆ ಮಾತ್ರ ಟ್ರಯಾಂಗಲ್ ಅಂತ ಕರಿತೀರಾ. 1 ಆ್ಯಂಗಲ್ ರಿಮೂವ್ ಮಾಡಿದ್ರೆ ಟ್ರಯಾಂಗಲ್ ಅಂತ ಕರಿತೀರಾ. ಅದೇ ರೀತಿ ಬೆಂಕಿ ಕೂಡ ಒಂದು ಅಂಶ ತೆಗೆದುಬಿಟ್ರೆ ತನ್ನಷ್ಟು ತಾನೇ ಜೀವ ಕಳ್ಕೊಳ್ಳುತ್ತೆ, ಬೆಂಕಿ ಆರೋಗುತ್ತೆ. ಫಸ್ಟ್ ನಾನು ಆಕ್ಸಿಜನ್ ತೆಗಿತೀನಿ. ಅಂದರೆ ಬೆಂಕಿ ಆಗಿರುವಂಥ ಪ್ರದೇಶದಿಂದ ಆಕ್ಸಿಜನ್ನ ಕಟ್ ಮಾಡಬೇಕು. ಯಾವ ರೀತಿ ಕಟ್ ಮಾಡ್ತಾರೆ? ಬ್ಲ್ಯಾಂಕೆಟಿಂಗ್ ಮಾಡಬೇಕು, ಮುಚ್ಚಬೇಕು. ಎಕ್ಸಾಂಪಲ್, ಒಂದು ಬಾಣಲೆಯಲ್ಲಿ ಮೆಣಸಿನಕಾಯಿ ಕರಿತಿರ್ತಾರೆ ಗೊತ್ತಾ? ಅದಕ್ಕೆ ನಾವು ಎಣ್ಣೆ ತುಂಬ ಬಿಸಿಯಾಗಿರುತ್ತೆ,
ಸ್ವಲ್ಪ ನಾವು ನೀರಿಗೆ ಚಿಮ್ಸಿದ್ರೆ ಬೆಂಕಿ ಎತ್ಕೊಳ್ತಾ. ಹಾಂ, ಅದಕ್ಕೆ ನಾವು ಬೇಕಂತಾನೆ ಎಣ್ಣೆಗೆ ಬೆಂಕಿ ಹಚ್ಚಿ ಅದನ್ನ ನೀವು ಒಂದು ಲೇಯರ್, ಒಂದು ರಟ್ಟು ಅಥವಾ ಏನಾದ್ರು ತೊಗೊಂಡು ಮುಚ್ಚಿದ್ರೆ ಬೆಂಕಿ ಆರುತ್ತಾ ಆರಬಹುದು? ಆರ್ತದ ಆರ್ತದಲ್ಲಿ. ಮತ್ತೆ ಇನ್ನೊಂದು, ನೀವೀಗ ಪ್ರಾಕ್ಟಿಕಲ್ ಮಾಡಿರ್ತೀರ, ಮೇಣಬತ್ತಿಗೆ ಒಂದು ಗಾಜಿನ ಗ್ಲಾಸ್ ಮುಚ್ಚಿದ್ರೆ ಬೆಂಕಿ, ಮೇಣಬತ್ತಿ ಬೆಂಕಿ ಹಚ್ಚೋದು ಹೈಸ್ಕೂಲ್ನಾಗ ಇದು ಪ್ರಾಕ್ಟಿಕಲ್ ಮಾಡಿರ್ಬೇಕು. ಅದಕ್ಕೆ ಗಾಜು ಮುಚ್ತಾರೆ, ಅದು ಬೆಂಕಿ ಆರ್ತದ ಆರಬಹುದು? ಆರ್ತದ. ಯಾಕೆ ಆರುತ್ತೆ? ಕಾನ್ಸಂಟ್ರೇಟ್ ಮಾಡ್ತೀವಿ, ಅದನ್ನ ಬ್ಲ್ಯಾಂಕೆಟಿಂಗ್ ಅಂತ ಕರಿತೀವಿ. ಅದೇ ಸಿಲಿಂಡರ್ಗೆ ಬೆಂಕಿ ಎತ್ಕೊಂಡಾಗ ನಾವು ಒಂದು ಬೆಡ್ಶೀಟ್ ಒಂದು ನೀರಲ್ಲಿದ್ದು ಹಿಂಡಿ ಸುತ್ತಿ ಬಿಟ್ರೆ, ಅದಕ್ಕೆ ಸರಿಯಾದ ಮಾರ್ಗದಲ್ಲಿ ಸುತ್ತಬೇಕು, ಹೆಂಗೆ ಅನಿಸ್ಬೋದು ಸುತ್ತಿ ಬಿಟ್ರೆ ಅವಾಗ ಬೆಂಕಿ ಆರುತ್ತೆ. ಅಲ್ಲಿ ಆಕ್ಸಿಜನ್ ಕಟ್ ಮಾಡ್ತೀವಿ ನಾವು, ಅದನ್ನು ನಾವು ಬ್ಲ್ಯಾಂಕೆಟಿಂಗ್ ಮೆಥಡ್ ಅಂತ ಕರಿತೀವಿ. ಎಲ್ಲೇ ನಿಮ್ಮ ಮನೇಲಿ ಅಥವಾ ಸಿಲಿಂಡರ್ ಫೈರ್ ಆಗಲಿ, ನಿಮ್ಮ ಮನೇಲಿ ಎಲೆಕ್ಟ್ರಿಕಲ್ ವೈರ್ ಎತ್ತಿರುತ್ತೆ, ವೈರ್ ಎತ್ತಿದಂಥ ಸಂದರ್ಭದಲ್ಲಿ ಕೂಡ ನೀವು ಒಂದು ಗೋಣಿ ಚೀಲ ತಗೊಂಡು ಆ ವೈರಿಗೆ ಹೊಡೆದ್ರೆ ಬೆಂಕಿ ಆರುತ್ತೆ. ಯಾಕಂದ್ರೆ ಅಲ್ಲಿ ಆಕ್ಸಿಜನ್ ಕಟ್ ಆಗುತ್ತೆ, ರಪ್ಪ ಅಂತ ಹೊಡಿಬೇಕು. ಸೊ ಬಟ್ಟೆ ತೊಗೊಂಡು ಹೊಡೆದ್ರು ಆರುತ್ತೆ ಶರ್ಟ್. ಅರ್ಥ ಆಯ್ತಲ್ವಾ? ಇಲ್ಲ ಫಸ್ಟ್ ಮೇನ್ ಸ್ವಿಚ್ ಆಫ್ ಮಾಡ್ಬಿಡೋದು. ಇದನ್ನು ನಾವು ಬ್ಲ್ಯಾಂಕೆಟ್